ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಸಪ್ರೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ಜಗಳೂರು ತಾಲೂಕಿನ ದೋಣಿಹಳ್ಳಿ ಗ್ರಾಮದಲ್ಲಿ 3 ದಿನಗಳ ಕಾಲ ದಾಸೋಹ ಸಂಸ್ಕೃತಿ ಉತ್ಸವ, ಶರಣತತ್ವ ಮತ್ತು ಮಾಧ್ಯಮ, ಸಂವಿಧಾನ ವಿಚಾರ ಸಂಕಿರಣ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶರಣಬಸವೇಶ್ವರ ದಾಸೋಹ ಮಠ ದೋಣಿಹಳ್ಳಿ ಮಠದ ಶ್ರೀಮಠದ ಸಂಚಾಲಕರಾದ ಪತ್ರಕರ್ತರಾದ ಗುರುಮೂರ್ತಿಯವರು ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ದಾಸೋಹ ಸಂಸ್ಕೃತಿ ಉತ್ಸವ 5 ದಿನ ನಿರಂತರ ದಾಸೋಹ. ನಾಳೆ ಒಲೆ ಪೂಜೆ ಜೊತೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಊರಿನ ಎಲ್ಲರೂ ಸೇರಿಕೊಂಡು ಒಲೆ ಪೂಜೆ ಮಾಡಿ ದಾಸೋಹ ನಾಳೆಯಿಂದಲೇ ಆರಂಭ ಪಡೆಯುತ್ತೆ. ಅಂದರೆ ನಾಗನಟ್ಟಿ ತಿಪ್ಪೇರುದ್ರ ಸ್ವಾಮಿ ರಥೋತ್ಸವ ಏನಿರುತ್ತೆ ಅದಕ್ಕಿಂತ ಒಂದಿನ ಮುಂಚಿತವಾಗಿ ಆರಂಭ ಮಾಡುವಂಥ ಪದ್ಧತಿ ಇದೆ ನಮ್ಮ ದೋಣಿಹಳ್ಳಿಯಲ್ಲಿ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನಿರಂತರವಾಗಿ 5 ದಿನ ಅನ್ನದಾಸೋಹ ಮಾತ್ರ ನಡೀತಾ ಇತ್ತು. ಕಳೆದ 3 ವರ್ಷದಿಂದ ಸಭಾ ಕಾರ್ಯಕ್ರಮಗಳ ಮೂಲಕ ನಾಡಿನ ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ 5 ದಿನದ ಸಮಾವೇಶ ಮಾಡಿದ್ವಿ. ಹೋದ ವರ್ಷ ಅದರ ಆಚೆ ವರ್ಷವೂ 5 ದಿನದ್ದಾಯಿತು. ಈ ವರ್ಷ 3 ದಿನ ಅಂದರೆ ಸಭಾ ಕಾರ್ಯಕ್ರಮ. ಮೊದಲನೇ ದಿನ ಶರಣತತ್ವ ಚಿಂತನಾಗೋಷ್ಠಿ ಸಮಾವೇಶ, 2ನೇ ದಿನ ಜನಮಾಧ್ಯಮ ಸಮಾವೇಶ, 3ನೇ ದಿನ ಸಂವಿಧಾನ ಸಂರಕ್ಷಣಾ ಸಮಾವೇಶ. ಈ 3 ಸಮಾವೇಶಗಳಿಗೆ ನಾಡಿನ ಹೆಸರಾಂತ ಸಂವಿಧಾನ ತಜ್ಞರು, ವಿಚಾರಶೀಲ ಮಠಾಧೀಶರು ಮತ್ತು ಹೆಸರಾಂತ ಪತ್ರಕರ್ತರು, ಶಾಸಕರು, ಮಾಜಿ ಶಾಸಕರು ಮತ್ತು ವಿವಿಧ ರೂಪವಾಗಿ 4 ಜಿಲ್ಲೆಯಲ್ಲಿ ತನ್ನ ದಟ್ಟ ಪ್ರಭಾವವನ್ನು ಹೊಂದಿದೆ. ಒಂದು ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಮತ್ತು ವಿಜಯನಗರ, ಈ 4 ಜಿಲ್ಲೆ. ಈ 3 ದೇಶದಲ್ಲಿ ವೃತ್ತಿಪೂರ್ವಕ ಗಮನಗಳನ್ನು ಸಮರ್ಪಿಸುತ್ತಾ ಈಗಾಗಲೇ ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಕುರಿತು ಪ್ರಸ್ತಾವನೆ ಮಾಡಿರ್ತಕ್ಕಂಥ ನಮ್ಮ ಶ್ರೀಮಠದ ಈ ಎಲ್ಲ ಕಾರ್ಯಕ್ರಮಗಳ ಸಂಚಾಲಕರು, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ದೊಣ್ಣಳ್ಳಿ ಗುರುಮೂರ್ತಿ ಅಣ್ಣವರೇ ಹಾಗೂ ನಮ್ಮ ದೊಣ್ಣಳ್ಳಿ ಗ್ರಾಮದ ಹಿರಿಯರಾದಂಥ ಬಸವರಾಜಣ್ಣವರೇ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಶರಣಾರ್ಥಿಗಳು. ಈಗಾಗಲೇ ಗುರುಮೂರ್ತಿ ಅಣ್ಣವರು ಹೇಳಿದಂತೆ ನಮ್ಮ ದೊಣ್ಣಳ್ಳಿಯ ಶರಣಬಸವೇಶ್ವರ ದಾಸೋಹ ಮಠ ಬರೀ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗದೆ ಈ ಒಂದು ಸಾಮಾನ್ಯ ವರ್ಗದ ಮತ್ತು ನಮ್ಮ ಮಠದ ಆಸ್ತಿಯಾಗಿರ್ತಕ್ಕಂಥ ಸಾಮಾನ್ಯ ರೈತರ, ಸಾಮಾನ್ಯ ಬಡ ಜನತೆಗೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದಾಸೋಹ ಸಂಸ್ಕೃತಿ ಉತ್ಸವವನ್ನು ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವಾಗಿದೆ. ಅದರ ಈ ವರ್ಷವೂ ಸಹ ಆ ಒಂದು ದಾಸೋಹ ಸಂಸ್ಕೃತಿ ಉತ್ಸವ ಇದೇ ಮಾರ್ಚ್ 7, 8, 9ರಂದು ನಡೆಯಲಿದ್ದು 3 ದಿನಗಳ ಕಾಲ 3 ವಿಷಯಗಳ ಮೇಲೆ ಈ ಒಂದು ಸಮಾವೇಶ ನಡೆಯತಕ್ಕಂಥದ್ದಾಗಿದೆ. ಈಗಾಗಲೇ ತಮಗೆ ತಿಳಿದಂತೆ ಪ್ರಥಮ ದಿನ ದಾಸೋಹ ಸಂಸ್ಕೃತಿ ಉತ್ಸವವು ಶರಣತತ್ವ ಚಿಂತನಾ ಸಮಾವೇಶ ಮತ್ತು ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ಪ್ರಾರಂಭಗೊಳ್ತಕ್ಕಂಥದ್ದು. 2ನೇ ದಿನ ಮಾಧ್ಯಮ ಸಮಾವೇಶ ಮತ್ತು 3ನೇ ದಿನ ಸಂವಿಧಾನ ಸಂರಕ್ಷಣಾ ಸಮಾವೇಶ. ಈ 3 ದಿನದ ಕಾರ್ಯಕ್ರಮಗಳಲ್ಲಿ ನಾಡಿನ ಪ್ರಖ್ಯಾತ ವಿಚಾರಶೀಲ ಮಠಾಧೀಶರು, ಸಾಹಿತಿಗಳು, ನ್ಯಾಯಮೂರ್ತಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಸಹ ಭಾಗವಹಿಸ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತ ಬಂಧುಗಳು ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾಗಬೇಕು ಅನ್ನೋದಕ್ಕೆ ನಾವೆಲ್ಲ ವಿನಂತಿಯನ್ನು ಮಾಡ್ತಾಯಿದ್ವಿ. ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಸಹ ಕಳೆದ 3 ವರ್ಷಗಳಿಂದಲೂ ಸಹ ಈ ಶ್ರೀಮಠ ಅಂತ ಬಂದರೆ 3 ವರ್ಷಗಳು ನೀವು ಒಂದು ಸಹಕಾರ ಕೊಟ್ಟು ಒಂದು ಕಾರ್ಯಕ್ರಮ ನಡೆಸಿದರೆ ಈ ವರ್ಷ ನಾವು ಬಂದು ವಿಶೇಷವಾಗಿ ನೀವು ನಡೆಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳಿ ಇಟ್ಕೊಂಡು ಒಂದು 2 ಮಾತು